let's see. Okay, ಇಷ್ಟೇ ಕನೆಕ್ಷನ್ ಗೊತ್ತಾಯ್ತಾ? ಎಲ್ಲ 4 ಫಸ್ಟ್ ಇಟ್ಕೊಂಡ್ಬಿಟ್ಟು now what you have to do is R1 is a known value. Suppose I say I start from 20 or some value 30. ನೀವು ಏನು ಮಾಡಿದ್ರು ಅದು ಮಾಡ್ಕೊಳ್ಳಿ, ನಾನು ಅಂಡರ್ಸ್ಟ್ಯಾಂಡಿಂಗ್. Okay, then this is fixed. Now you have to balance the AC bridge. Balancing the AC bridge means you have to know what is the R2 value at which you hear minimum sound in the earphone. That is the balance condition. For that, now this you keep it in the maximum, the FFO, keep it in the maximum now should be turned so that you hear more sound initially. Then as you go on unplugging R2, sound intensity will reduce. So first idu minimum itkondre nimge variation gottagalla. So first idನ್ನ maximum ಅಲ್ಲಿ ಇಟ್ಕೊಳ್ಳಿ. Now I will start. ಕೇಳಿಸುತ್ತೆ. I'll just explain what you have to do. Go start with 1 ohm. 1 ohm, 2, 3, 4, then I'll put back 5. ಕಡಿಮೆ ಆಯಿತು ನೋಡಿ, 5 ಇದೆ ತಾನೆ. ಓಕೆ, ದೆನ್ 7, ದೆನ್ 8. ಇನ್ನು ಕಡಿಮೆ ಆಯಿತಾ 9. ಲೈಕ್ ದಟ್ ಯು ಗೋ ಆನ್. 10 ತೆಗೆದಿದ್ದೀನಿ ಈಗ. 10 ಎಲ್ಲ ಟೈಪ್ ಮಾಡ್ಕೊಳ್ಳಿ. 11. I'll just go, so it is 30 right there. Okay, it's a long way. Is it 20 aita? I'll put back this. 21, 22, 24, 25, 27 ಆಯಿತು. 28. ಚೆಕ್ ಮಾಡಿ ಯಾರಾದರೂ. ಇದು 27 ಇದೆ. 28ಗೆ ಏನಾಯಿತು? ವೆರಿ ಲೆಸ್. 28 ಆಯಿತಾ? 29 ನೋಡಿ. ದ ಒರಿಜಿನಲ್ ಒನ್. ಸೊ ಇದೆಲ್ಲ ಹಾಕ್ಬಿಟ್ಟು 30 ಮಾಡೋಣ. 30ಗೆ ಏನಾಯಿತು? ಇನ್ನೂ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ನೋಡಿ. ಓಕೆ, 31. Okay, so for 30 she heard some sound intensity. When I unplugged one more, the sound intensity increased. So you put back that 1 ohm. Where you heard minimum sound, that is R2. That means 30. ಅರ್ಥ ಆಯ್ತಾ? ಓಕೆ, ನಿಮಗೆ ಮಿನಿಮಮ್ ಎಲ್ಲಿ ಬಂದಿದೆ ಅಂತ ಗೊತ್ತಾಗೋಕ್ಕೆ ಒಂದು ಡಿಫ್ರೆನ್ಸ್ ತೆಗೆದ್ರೂ ಇನ್ನು ರೈಸ್ ಆಗಬೇಕು. ದೆನ್ ಓನ್ಲಿ ಐ ವಿಲ್ ನೋ ವಿಚ್ ಇಸ್ ದ ಮಿನಿಮಮ್. ಆ 1 ಓಮ್ ಫುಲ್ ಹಾಕ್ಬಿಟ್ಟು ಬಾಕ್ಸಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಅಟ್ ವಿಚ್ ಯು ಹರ್ಡ್ ಮಿನಿಮಮ್ ಸೌಂಡ್ ಇನ್ ದಿ ಇಯರ್ಫೋನ್, ದಟ್ ಈಸ್ ದ ವ್ಯಾಲ್ಯೂ ಆಫ್ R2. ಓಕೆ, ನನಗೀಗ 30ಗೆ 30ನೇ ಬಂದಿದೆ. ಸೊ ಕ್ಯಾಲ್ಕುಲೇಟ್. R1 by R2 will be 1. My L1 is 11. L2 is 10.5. So my L1 is 10.5 millihenry. ಆ ಎಮ್ ಅಂತಿದ್ದು ಮಿಲಿ. ಇದೆಲ್ಲ ಕ್ಯಾಲ್ಕುಲೇಷನಲ್ಲಿ ಸರಿಯಾಗಿ ಹಾಕಬೇಕು ನೋಡಿ. ಇಲ್ಲಿ ಎಲ್ಲೂ ಏನು ಬಂದಿಲ್ಲ. ಇದು 0.9 ಇಂಟು 10.5 ಎಷ್ಟು ಬರುತ್ತೆ ಹೇಳಿ? ಎಷ್ಟು ಬರುತ್ತೆ? ಏನಾಯಿತು ಮಿಲಿ ಇಲ್ಲಿ? ದಿಸ್ ಇಸ್ ವೇರ್ ಯು ವಿಲ್ ಲೂಸ್ ಮಾರ್ಕ್ಸ್.
ಕೊನೆಗೆ ಬಂದುಬಿಡೋದೆಲ್ಲ ಫ್ರಮ್ ಸಮ್ವೇರ್ ಇನ್ ಫ್ರಮ್ ಥಿನ್ ಏರ್ ಇಟ್ ವಿಲ್ ನಾಟ್ ಕಮ್ ಟು ದ ಲಾಸ್ಟ್ ಸ್ಟೆಪ್. ಎವ್ರಿ ಸ್ಟೆಪ್ ಇಟ್ ಮಸ್ಟ್ ಬಿ ದೇರ್. ಇಲ್ಲಿ ಬರೀದೇ ಇದ್ರೂ ಹೋಯ್ತು ಮಾರ್ಕ್ಸ್. ಇದೆಲ್ಲ ನೋಡಿ ಕನ್ಸಿಸ್ಟೆಂಟ್ ಇದ್ರೂ ಇಲ್ಲಿ ಹೋಯ್ತು, ಗೊತ್ತಾಯ್ತಾ? ಇಲ್ಲಿ ಓಕೆ. ನಾವು ನೆಕ್ಸ್ಟ್ ಯು ಡೂ ಫಾರ್ 30 ಮಾಡಾದಮೇಲೆ 40. ಈಗ ಇಲ್ಲಿ ಟ್ರಿಕ್ ಏನು ಅಂದರೆ ಒಂದು ಸ್ಮಾಲ್ ಟೆಕ್ನಿಕ್. For 20 you have already come till, for 30 you have already come till 30 now. And if you increase R1, R2 will also increase. Don't go back to from 1 ohm again. Go from 30 again. ನಾನು ಇಲ್ಲಿ 40 ತೆಗೆದಾಗ ನಾನಿಲ್ಲಿ suppose I unplug 40. I won't go from 1, 2, 3, 4 again. It will take so much time. From 30 you can start. When you unplug 50 here, start from where you had got. Okay, like that. 10 consistent values. Then you might ask me, what is consistency? Is 10.5 okay and 10.05? I would not agree. Everything must be 9.5 or 9.4. That's all. 0.1 ಅಷ್ಟೇ. is 0.50 0 9 ಇಂದ 9.5 ಹಾಗೆ ಎಷ್ಟು ವೇರಿ ಆಗಬಾರ್ದು. ಇಲ್ಲಿ ನೋಡಿ, ಈ 9 ಇಂದ 9.8 ದಿಸ್ ಇಸ್ ಓಕೆ. 8 ಇದು ಫಸ್ಟ್ದು ಒಂಚೂರು ಇದ್ದಾವೆ. ಆ ಡಿಟೆಕ್ಟ್ ಮಾಡೋದು ಕರೆಕ್ಟಾಗಿ ಡಿಟೆಕ್ಟ್ ಮಾಡಬೇಕು. ಫಸ್ಟ್ ಇದನ್ನು ಮ್ಯಾಕ್ಸಿಮಮಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಫೇರ್ಲಿ ಕನ್ಸಿಸ್ಟೆಂಟಾಗಿ ಬರುತ್ತೆ. ಯಾವಾಗ ನೀವು ಇಲ್ಲೆಲ್ಲೋ ಮಧ್ಯ ಎಲ್ಲೋ ಇಟ್ಕೊಂಡ್ರೆ ಆವಾಗ ಯು ವಿಲ್ ನಾಟ್ ಡಿಟೆಕ್ಟ್. 9.5 ಅಂದರೆ ಎಲ್ಲ 9.5, 9.52, 9.57, 9.573. Calculate up to the third decimal place. 9 and 9.5 not allowed. Not consistent. Okay? Go, you ಮಾರ್ಕ್ಸ್ ಅದಕ್ಕೆ ಡಿಡಕ್ಟ್ ಆಗತ್ತೆ. ಮಾಡಿರ್ತೀರ, ಅದು ಬಂದಿದೆ. ತಿರ್ಗಾ ಸಿಸ್ಟಮ್ಯಾಟಿಕ್ ಎರರ್ ಅಂದರೆ ಎಲ್ಲದರಲ್ಲೂ ಬರಬೇಕಲ್ವ. ನೀವೇನು ಸಿಸ್ಟಮ್ಯಾಟಿಕ್ ಎರರ್ ಮಾಡಿದರೆ ಇಟ್ ಮಸ್ಟ್ ರಿಫ್ಲೆಕ್ಟ್ ಇನ್ ಆಲ್ ಆ್ಯಂಡ್ ಸಮ್ ಹೌ ಗೆಟ್. ಸೊ ಡೋಂಟ್ ವಾಂಟ್ ಸೋ ಮಚ್ ಆಫ್ ಅ ಎರರ್. ಓಕೆ, ದೆನ್ ಗ್ರಾಫ್ ಹಾಕ್ಕೊಳ್ಳಿ. ಎಲ್ಲ ನೀವು ಒಂದು 3-4 ಕ್ಯಾಲ್ಕುಲೇಷನ್ಸ್ ತೋರಿಸ್ಬೇಕು. ಇದು ಎಂಟ್ರಿ ಆಫ್ ರೀಡಿಂಗ್ಸ್ ಇನ್ ದ ಟ್ಯಾಬ್ಲೆಟ್ ಕಾಲಮ್ ಆಯಿತು. ನೀವು ಈ ಫಾರ್ಮುಲಾ ಹಾಕ್ಕೊಂಡು ಸ್ಲೋಪ್ ಅಲ್ಲ, ಇದಕ್ಕೆ ಮುಂಚೆ ಕ್ಯಾಲ್ಕುಲೇಷನ್ ಅಂದರೆ ಈ ಫಾರ್ಮುಲಾ ಬರೆದು ಮಾಡಬೇಕು. ಕ್ಯಾಲ್ಕುಲೇಷನ್ ಬರೀ ಸ್ಲೋಪದ್ದಲ್ಲ, ಇದು ಇದೆ ತಾನೇ ಕ್ಯಾಲ್ಕುಲೇಷನ್. ಹಾಂ, ಇದು ಎಂಟ್ರಿ ಆಫ್ ರೀಡಿಂಗ್ಸ್ ಇನ್ ದ ಟ್ಯಾಬ್ಲೆಟ್ ಕಾಲಮ್ ಆಯಿತು. ಇವು ಕ್ಯಾಲ್ಕುಲೇಷನ್ ಅಂದರೆ ಒಂದು 3-4-5ಗೆ ತೋರಿಸಿ. ಇಲ್ಲಿ ಅದು ತೋರಿಸುವಾಗ ಈ L2 ಇದೆ ನೋಡಿ, 10.5 ಇಂಟು 10 to the power of -3. ನಾನು ಕ್ಯಾಲ್ಕುಲೇಷನ್ ಮಾಡೋವಾಗ ಮೈಕ್ರೋ ಸಿಂಬಲು ಕೆ ಎಲ್ಲ ಹಾಕ್ಕೊಳ್ಳಲ್ಲ, ಇಂಟು 10 to the power of ತಾನೇ ಹಾಕ್ಕೊಳ್ಳೋದು. ಹಂಗೆ ಹಾಕ್ಕೋಬೇಕು 10 to the power of -3. ಫೈನಲಿ ಯು ವಿಲ್ ಹ್ಯಾವ್ ಎನ್ ಇದು. ಆ್ಯಂಡ್ ದೆನ್ ದ ಗ್ರಾಫ್ ಹಿಂಗೂ ಬಂದೇ ಬರುತ್ತೆ. ಆಯಿತಾ? ಸ್ಲೋಪ್ ತಗೊಳ್ಳಿ. ಯು ವಿಲ್ ಪ್ಲಾಟ್ R2 by R1, R2 versus R1. ಯು ವಿಲ್ ಗೆಟ್ ಅ ಲೀನಿಯರ್ ಗ್ರಾಫ್. ಓಕೆ, ಕ್ಯಾಲ್ಕುಲೇಟ್ ದ ಸ್ಲೋಪ್. ನೋಡಿ, ಇದೆಲ್ಲ ಹಿಂಗೆ ಬಂದಿರೋದ್ರಿಂದ ಇದೆಲ್ಲ ಆ ಕಡೆ ಈ ಕಡೆ ಇದೆ. ಇಲ್ಲಿ ಸರಿಗೆ ಬರೆದಿದ್ರೆ ಗ್ರಾಫ್ಗೂ ಮಾರ್ಕ್ಸ್ ಹೋಗುತ್ತೆ, ಇಲ್ಲೂ ಮಾರ್ಕ್ಸ್ ಹೋಗುತ್ತೆ. ಒಂದು 3-4 ಮಾರ್ಕು ಒಟ್ಟಿಗೆ ಕ್ಯುಮುಲೇಟಿವಲ್ಲಿ ಹೋಗ್ಬಿಡುತ್ತೆ. ಎಲ್ಲ ಹೆಂಗಿದ್ರೆ ನೀವು 9.5 ಇಲ್ಲೇ ಬಂದಿಲ್ವೋ ಅಲ್ಲೇ ಚೆಕ್ ಮಾಡ್ಕೊಳ್ಳೋದು. ಗ್ರಾಫಿಕ್ ಪ್ರೊಸೀಡ್ ಆಗಬಾರ್ದು. ಯಾಕಂದರೆ ಈ 9 ನೋಡಿ, ಅಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಆಮೇಲೆ ಡಾಟ್ ಹಾಕ್ಕೋಬೇಕು, ಪಾಯಿಂಟ್ ಹಾಕ್ಕೊಳ್ಳಿ, ನಾಟ್ ಸ್ಟಾರ್ ಅನ್ನೋ. ನಾವೆಲ್ಲನೂ ಸ್ಟಾರ್ಗಳೇ. ಓಕೆ, ಒನ್ಸ್ ನಿಮಗೆ ಗೊತ್ತಾಗುತ್ತೆ 9.5 9.6 ಓಕೆ, ಅಲ್ಲೇ ಚೆಕ್ ಮಾಡ್ಕೊಳ್ಳಿ. ಕೀಪ್ ಡೂಯಿಂಗ್ ಇಟ್ ಟಿಲ್ ಯು ಎಂಡ್ ಅಪ್ ಕರೆಕ್ಟ್ಲಿ. ದಟ್ 1 ohm is going to make the difference, that's all. ಓಕೆ, ಬನ್ನಿ. ಅರ್ಥ ಆಯ್ತಾ ಇದು?